today me and my mummy are making onion omelette. Not so surprising, right? So we just cracked three eggs in it, and some of the onions and Kashmiri lal pudi and some salt, and we mixed it like this. It's looking bright red, but it's not. It's not even red. This is too much onions. ಅಮ್ಮ ಆನಿಯನ್ ಸ್ವಲ್ಪ ಜಾಸ್ತಿನೇ ಆಯ್ತಮ್ಮ. ಇರ್ಲಿ ಬಿಡು. ನಾನು ಹೇಳ್ದೆ ಒಂದಂತ ನೀನು ಅರ್ಧನೇ ಮಾಡಿದೆ ಕಣಲೆ ನಾನು. This is too much onions. That is why. 2.5. Like, जी I can't resist it. मैं ऑनियन काटने के बाद इतना रो रही थी. Now put some oil in it. Yep, oil. ಜಾಸ್ತಿ ಇಲ್ಲ, 3 tablespoons ಗಿಂತ ಕಡಿಮೆ. ಈಗ ನಮ್ಮಮ್ಮ ಹಾಕ್ತಿದ್ದಾವ್ರಿ. ನನಗೂ ಹಾಕಕ್ಕೆ ಬರ್ತೈತೆ, ನಾನು ಹಾಕಿದ್ದೀನಿ. ಮಮ್ಮ ಅಷ್ಟು ಚಿಕ್ಕದು ಯಾರು ಮಾಡ್ತಾರೆ? ಸರಿ, ಅಪ್ಪಂಗೂ ಇದರಲ್ಲೇ ಬೇಕಲ್ಲ. ಪಪ್ಪಂಗೂ ಇದರಲ್ಲೇ ಬೇಕು. ಪೂಜು ಜಾಸ್ತಿನೇ ಆಯ್ತಮ್ಮ. ನಾನು 2 ತಿಂತಿದ್ದೀನಿ ನೋಡು. ಯಾಕೆ 2? ಅಪ್ಪಂಗೊಂದು ಬೇಕು, ಅಪ್ಪಂಗೆ ಇರಿಸ್ತೀನಿ, ಅಪ್ಪ ಬಂದಾಗ ಮಾಡ್ಕೊಡ್ತೀನಿ. It's getting bright red. No one is thinking good or wishes no they miss me. Oh, what's it not yet? Study ಮಾರು ಸೆಕೆಂಡ್ ಒನ್ನ ಈ ತಾರ ನೆಕ್ಸ್ಟ್ ಮಾರ ಪರ್ಫೆಕ್ಟ್. ಅಷ್ಟೊಂದು ರೌಂಡಾಗಿ ಬರ್ತಿಲ್ಲ, ಕಳ್ಳಪುದಿ ಥರ ಬಂದಿದೆ. ನಾನು ಹೇಳು ಜಾಸ್ತಿ ಹಾಕ್ಬೋದು ಅಂತ. ನೋಡಿ ಗೈಸ್, ಎಷ್ಟು ಆನಿಯನ್ ಎಷ್ಟು ಆನಿಯನ್ ಹಾಕಿದ್ದಾರೆ ನಮ್ಮಮ್ಮ. ಇನ್ನು ಇದು ಅದೆಲ್ಲ ಅದ್ಲೈತೆ, ಒಳಗಡೆ ಸ್ಟಫಿಂಗ್ ಆಗಿಬಿಟ್ಟೈತೆ. ಚೆನ್ನಾಗೈತೆ, ಆದ್ರೂ ಬ್ರೈಟ್ ರೆಡ್ ಥರ ಕಾಣಿಸ್ತೈತೆ. ಅದು ಲೈಕ್ ದಿಸ್. ನೆಕ್ಸ್ಟ್ ನಾನೇ ಬಿಡೋದು ನೆಕ್ಸ್ಟ್ ದೋಸೆ.